ಮಕ್ಕಳೇ, ನಾನಿವತ್ತೊಂದು ಕತೆ ಹೇಳಬೇಕು ಅಂತಿದ್ದೇನೆ. ಯಾವ ಕತೆ ಹೇಳಿ? ನಿನಗೆ ಯಾವ ಕತೆ ಬೇಕು? ಅಥವಾ ನಿನಗೆ ಯಾವ ಕತೆ ಬೇಕು? ನಿಮಗೆ ಕತೆ ಬೇಕಾ ಅಥವಾ ಹಾಡು ಹೇಳಲ್ಲ ಅಥವಾ ಚರಿತ್ರೆ ಹೇಳಲ್ಲ? ನಿನಗೆ ಯಾವ ಕತೆ ಬೇಕು? ಓಕೆ, ನಾನೊಂದು ಕತೆ ಹೇಳ್ತೇನೆ ಇವತ್ತು. ಅದು ವಿಚಾರಶೀಲತೆ ಎಲ್ಲ ಯಶಸ್ಸಿನ ಮೂಲ ಅಂತ. ಒಂದು ಸಣ್ಣ ವಿಚಾರದಿಂದ ದೊಡ್ಡ ವ್ಯಾಪಾರ ಕುದುರಿಸಿದ ಒಬ್ಬ ಮಗನ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ. ಒಬ್ಬ ಉದ್ಯಮಿ ಬಾಚಣಿಗೆ ತಯಾರಿಯ ವ್ಯಾಪಾರ ವಹಿವಾಟಿನಿಂದಲೇ ತುಂಬ ಧನ ಗಳಿಸಿದ್ದರು. ಅವರಿಗೆ ವಯಸ್ಸಾಗಿ ವಹಿವಾಟಿನಿಂದ ನಿವೃತ್ತಿ ಹೊಂದಬೇಕು ಎಂದೆನಿಸಿತು. ಅವರಿಗೆ 3 ಗಂಡು ಮಕ್ಕಳಿದ್ದರು. ಉದ್ಯಮವನ್ನು ಯೋಗ್ಯವಾಗಿ ನಡೆಸಿಕೊಂಡು ಹೋಗುವ ಮಗನಿಗೆ ಜವಾಬ್ದಾರಿ ವಹಿಸಿಕೊಳ್ಳಲು ನಿಶ್ಚಯಿಸಿದರು. ಅವರ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಯಸಿದರು. 3ರನ್ನು ಕರೆದು, ಮಕ್ಕಳೇ, ನೀವು ಒಂದು ಬೌದ್ಧ ಆಶ್ರಮಕ್ಕೆ ಹೋಗಿ ಅಲ್ಲಿನ ಸನ್ಯಾಸಿಗಳಿಗೆ ಬಾಚಣಿಗೆ ಮಾರಿ ಬನ್ನಿ. 3 ದಿನಗಳ ಬಳಿಕ ವರದಿ ನೀಡಿ ಎಂದರು. ಅಪ್ಪನ ಮಾತು ಕೇಳಿ ಮಕ್ಕಳಿಗೆ ಗಾಬರಿಯಾಯಿತು. ಸನ್ಯಾಸಿಗಳ ತಲೆ ಬೋಳಾಗಿರುತ್ತದೆ. ಅವರಿಗೆ ಬಾಚಣಿಗೆ ಏಕೆ? ಬಾಚಣಿಗೆಯಿಂದ ಅವರಿಗೆ ಏನೂ ಉಪಯೋಗವಿಲ್ಲ ಎಂದು ಆಲೋಚಿಸಿದರು. ಆದರೂ ಅಪ್ಪನ ಮಾತು ಮೀರಲಾರದೆ ಆಶ್ರಮಕ್ಕೆ ಹೋದರು. 3 ದಿನಗಳ ಬಳಿಕ ಒಬ್ಬ ಮಗ ಅಪ್ಪನ ಬಳಿಗೆ ಬಂದ. ಅಪ್ಪ, ನನಗೆ 2 ಬಾಚಣಿಗೆ ಮಾರಲು ಸಾಧ್ಯವಾಯಿತು ಎಂದ. ಅಪ್ಪ ಕುತೂಹಲದಿಂದ ಮಗ ಬಾಚಣಿಗೆ ಕೊಂಡುಕೊಳ್ಳುವಂತೆ ಅವರನ್ನು ಹೇಗೆ ಒಪ್ಪಿಸಿದೆ ಎಂದು ಕೇಳಿದರು. ಮಗ ಹೇಳಿದ, ಬೆನ್ನು ತುರಿಸಿದರೆ ಆಗ ತುರಿಸಿಕೊಳ್ಳಲು ಈ ಬಾಚಣಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿ ಒಪ್ಪಿಸಿದೆ ಎಂದ. ಅಷ್ಟೊತ್ತಿಗೆ 2ನೇ ಮಗ ಬಂದ. ಅವನು ಬಂದು ಅಪ್ಪನಿಗೆ ವರದಿ ಒಪ್ಪಿಸಿದ. ಅಪ್ಪ, ನಾನು 10 ಬಾಚಣಿಗೆ ಮಾರಿ ಬಂದಿದ್ದೇನೆ. ನಾನು ಆ ಸನ್ಯಾಸಿಗಳಿಗೆ, ದೂರದಿಂದ ನಿಮ್ಮ ಬಳಿಗೆ ಬರುವ ಪ್ರವಾಸಿಗಳಿಗೆ ಈ ಬಾಚಣಿಗೆಯಿಂದ ತುಂಬ ಉಪಯೋಗವಿದೆ, ಅವರ ತಲೆ ಕೂದಲುಗಳನ್ನು ಈ ಬಾಚಣಿಗೆಯಿಂದ ಬಾಚಿಕೊಳ್ಳಬಹುದು ಎಂದು ಹೇಳಿದೆ. 10 ತೆಗೆದುಕೊಳ್ಳಲು ಒಪ್ಪಿದರು ಎಂದ. ಅಷ್ಟೊತ್ತಿಗೆ 3ನೇ ಮಗ ಬಂದ. ಅಪ್ಪ ಕೇಳಿದ, ನೀನು ಎಷ್ಟು ಬಾಚಣಿಗೆ ಮಾರಿ ಬಂದೆ ಎಂದು ಕೇಳಿದರು. ಅಪ್ಪ, 1,000 ಬಾಚಣಿಗೆ ಮಾರಾಟವಾಯಿತು ಎಂದ. ಅವನ ಮಾತು ಕೇಳಿ ಎಲ್ಲರಿಗೂ ತುಂಬ ಆಶ್ಚರ್ಯವಾಯಿತು. ಇದು ಹೇಗೆ ಸಾಧ್ಯ ಎಂದು ಎಲ್ಲರೂ ಮುಖ ನೋಡಿಕೊಂಡರು. ಅಪ್ಪ ಹೇಳಿದ, ಇದು ಹೇಗೆ ಸಾಧ್ಯವಾಯಿತು? ಸ್ವಲ್ಪ ವಿವರಿಸಿ ಹೇಳು ಎಂದ. ಮಗ ವಿವರಿಸಿದ, ನಾನು ಆಶ್ರಮವಾಸಿ ಸನ್ಯಾಸಿಗಳ ಬಳಿಗೆ ಹೋಗಿ ಈ ಬಾಚಣಿಗೆಗಳಲ್ಲಿ ಬುದ್ಧನ ಸಂದೇಶವನ್ನು ಅಂಟಿಸಿದರೆ ಅಥವಾ ಮುದ್ರಿಸಿದರೆ ಅದನ್ನು ಸಂದರ್ಶಕರು ಮತ್ತು ಭಕ್ತರಿಗೆ ಕಾಣಿಕೆಯಾಗಿ ಕೊಡಬಹುದು. ಹಾಗೆ ಅದನ್ನು ಪಡೆದುಕೊಂಡವರು ಪ್ರತಿದಿನವೂ ತಲೆ ಬಾಚುವಾಗ ಬುದ್ಧನ ಬೋಧನೆಗಳನ್ನು ನೆನಪಿಸಿಕೊಳ್ಳಲು ಸಾಧ್ಯವಾದೀತು ಎಂದು ಹೇಳಿದೆ. ಅವರಿಗೆ ನನ್ನ ಈ ವಿಚಾರ ಹೌದೆನಿಸಿತು. ಕೇವಲ 2 ರೂಪಾಯಿಯ ಬಾಚಣಿಗೆ ಮೂಲಕ ಬುದ್ಧನ ಸಂದೇಶವನ್ನು ಮನೆ ಮನೆಗೆ ತಲುಪಿಸಬಹುದು ಎಂಬ ವಿಚಾರವೇ ರೋಚಕವಾಗಿದೆ ಎಂದರು. 1,000 ಬಾಚಣಿಗೆಗೆ ಬೇಡಿಕೆ ಇಟ್ಟರು. ಅಷ್ಟೇ ಅಲ್ಲ ಅಪ್ಪ, ಬುದ್ಧನ ಸಂದೇಶಗಳನ್ನು ನಾವೇ ಮುದ್ರಿಸಿ ಕೊಡುವುದಾದರೆ ಬೇರೆ ಆಶ್ರಮಗಳ ಬೇಡಿಕೆಯನ್ನು ಕೂಡ ಪಡೆಯಲು ಸಹಾಯ ಮಾಡುವುದಾಗಿ ಅಲ್ಲಿನ ಸನ್ಯಾಸಿಗಳು ಹೇಳಿದರು. ನಾವು ಅದನ್ನು ಪ್ರಯತ್ನಿಸಬಹುದೆಂದು ನನಗೆ ಅನಿಸುತ್ತದೆ ಎಂದ. 3ನೇ ಮಗನ ವಿಚಾರ ಕೇಳಿ ಸ್ವತಃ ಅಪ್ಪನೇ ದಂಗಾದನು. ತನಗೆ ಇಷ್ಟು ವರ್ಷವಾದರೂ ಹೊಳೆದ ವಿಚಾರ ಇವನಿಗೆ ಹೊಳೆಯಿತಲ್ಲ ಅಂತ ಖುಷಿಪಟ್ಟರು. ಮೊದಲಿಬ್ಬರು ಮಕ್ಕಳನ್ನು ಬಾಚಣಿಗೆ ತಯಾರಿಕೆ ವಿಭಾಗದ ಮೇಲ್ವಿಚಾರಣೆಗೆ ನಿಯಮಿಸಿದರು. ಹಾಗೂ 3ನೇ ಮಗನನ್ನು ವ್ಯಾಪಾರ ವಹಿವಾಟಿಗೆ ನೇಮಿಸಿ ಅವನನ್ನೇ ಕಂಪನಿಯ ಮುಖ್ಯಸ್ಥನನ್ನಾಗಿ ಮಾಡಿದನು. ಇದರಲ್ಲಿ ಓದುವುದು, ಬರೆಯುವುದು, ಕೇಳುವುದು, ವಿದ್ವಾಂಸರ ಬಳಿ ಪ್ರಶ್ನಿಸುವುದು, ಸೂಕ್ಷ್ಮವಾಗಿ ಅವಲೋಕಿಸುವುದು, ಧನಾತ್ಮಕ ಚಿಂತನೆ ಬೆಳೆಸಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗಿದೆ ಎಂದು ತಿಳಿಸಿದೆ. ಚೆನ್ನಾಗಿದೆಯಲ್ವ ಕತೆ? ನಾವೆಲ್ಲರೂ ಅವನಂತೆ ಬುದ್ಧಿವಂತರಾಗೋಣ.